ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಡೇ 2 ಆಫ್ ಗೋವಾ ಟ್ರಿಪ್. ಆ್ಯಕ್ಚುಲಿ ಫಸ್ಟ್ ಡೇಯಲ್ಲಿ ನಾವು ಎಲ್ಲಿ ಸ್ಟೇ ಮಾಡಿದ್ವಿ ಅದ್ರದ್ದು ಹೋಮ್ ಟೂರ್ ನೆನ್ನೆ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಬೆಳಗ್ಗೆ ಅಂದರೆ ಡೇ 2 ಬೆಳಗ್ಗೆ ಎದ್ದು ವ್ಲಾಗ್ ಮಾಡ್ತಿದ್ದೀನಿ. ಇದು ನಾವಿದ್ದಿದ್ದು ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ತೊಗೊಂಡಿದ್ವಿ. ಸೊ ಇಟ್ ವಾಸ್ ಅ ಟ್ರಿಪ್ಲೆಕ್ಸ್. ಜಾಗ ಮಾತ್ರ ತುಂಬ ಪೀಸಾಗಿತ್ತು. ಇಲ್ಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು 1 ಡೇ ಸ್ಟೇ ಮಾತ್ರ. ಹಿಂದಿನ ದಿನ ನಾವು ಗಾಡಿಗಳನ್ನ ರೆಂಟ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೂ ಪಾರ್ಕಿಂಗಿಗೆ ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿ ಜಾಗ ಇತ್ತು. ಸೊ ಒಳಗೆ ಎಂಟ್ರಿ ಆಗಿದ ತಕ್ಷಣ ಫಸ್ಟು ಹಾಲ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಡೈನಿಂಗ್ ಟೇಬಲ್, ಸೋಫಾ ಎಲ್ಲ ಪ್ರೊವೈಡ್ ಮಾಡಿದರು. ನಾವು ಸ್ವಲ್ಪ ನೆನ್ನೆ ಏನೇನೋ ಆಟ ಎಲ್ಲ ಆಡಿ ಗಜಿಬಿಜಿ ಮಾಡಿದ್ದೀವಿ. ಅದಾದಮೇಲೆ ಒಂದು ವಾಶ್ರೂಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಒಂದು ಕಿಚನ್ ಇದೆ. ನೆಕ್ಸ್ಟ್ ಹಾಗೆ ಒಂದು ಮೆಟ್ಲು ಕೊಟ್ಟಿದ್ದಾರೆ ಫಸ್ಟ್ ಫ್ಲೋರಲ್ಲಿ ಆ್ಯಕ್ಚುಲಿ 2 ರೂಮ್ ಕೊಟ್ಟಿದ್ದಾರೆ. ನಾವು ಅರೌಂಡ್ 8 ಗರ್ಲ್ಸ್ ಟ್ರಿಪ್ ಹೋಗಿದ್ರಿಂದ ಸೊ ನಮಗೆ 3 ರೂಮ್ಸ್ ಬೇಕಿತ್ತು. ಅದಕ್ಕೆ ನಾವು ಈ ಅಪಾರ್ಟ್ಮೆಂಟ್ನ ಚೂಸ್ ಮಾಡಿದ್ವಿ. ಇದು ಬಂದುಬಿಟ್ಟು ರೂಮ್ ನಂಬರ್ 1. ಬೆಳಗ್ಗೆ ಇನ್ನೂ ಎಲ್ಲ ರೆಡಿ ಆಗ್ತಿದ್ವಿ. ಸೊ ಕೆಲವರು ಮಲ್ಕೊಂಡಿದ್ರು, ಕೆಲವರು ಸ್ನಾನಕ್ಕೆ ಹೋಗಿದ್ರು. ಆ ಟೈಮಲ್ಲಿ ಆ ಗ್ಯಾಪಲ್ಲಿ ನಾನು ವೀಡಿಯೋ ಮಾಡಿದ್ದೀನಿ. ಆಲ್ಮೋಸ್ಟ್ ಆಲ್ 3 ರೂಮ್ಸು ಸೇಮ್ ಇದೆ. ಎಲ್ಲದಕ್ಕೂ ಕೂಡ ಒಂದು ಬಾಲ್ಕನಿ ಮತ್ತು ಅಟ್ಯಾಚ್ಡ್ ಬಾತ್ ಆ್ಯಂಡ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ರೂಮ್ಸ್ ಆ್ಯಂಡ್ ಒಂದು ಬಾಲ್ಕನಿ ಸಹ ಕೊಟ್ಟಿದ್ರು. ಬಾಲ್ಕನಿಲಿ ಜಸ್ಟ್ ಆಚೆಗಡೆ ಕುತ್ಕೊಳ್ಳೋ ಥರ ಅರೇಂಜ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಆ ವೆದರ್ಗೂ ಇಲ್ಲಿ ಓಪನ್ ಮಾಡಿದ ತಕ್ಷಣ ನಾವು ಅವತ್ತೇ ನೋಡಿದ್ದು. ಆ್ಯಕ್ಚುಲಿ ಪ್ರೀವಿಯಸ್ ಡೇ ನೋಡೋಕ್ಕಾಗಿರಲಿಲ್ಲ. ಡೇ 1 ನೈಟು ನಾವು ಸ್ವಲ್ಪ ಫನ್ ಆ್ಯಕ್ಟಿವಿಟೀಸ್ನ ಮಾಡಿದ್ವಿ. ಸೊ ಅದು ಸಿಕ್ಕಾಪಟ್ಟೆ ಮಜಾ ಇದೆ. ನಾವು ಈ ಸರ್ವಿಸ್ ಅಪಾರ್ಟ್ಮೆಂಟ್ನ 1 ನೈಟಿಗಷ್ಟೇ ತೊಗೊಂಡಿದ್ದು. ಸೊ ನೆಕ್ಸ್ಟ್ ಡೇ ನಾವು ಇನ್ನೊಂದು ಪ್ಲೇಸಿಗೆ ಹೋಗೋಕ್ಕೂ ಮುಂಚೆ ಇದನ್ನು ಖಾಲಿ ಮಾಡಿ ಹೋಗಬೇಕಿತ್ತು. ಹಾಗಾಗಿ ನಾವು ಈ ಮನೆಗೆ ಗುಡ್ ಬೈ ಹೇಳಿ ಆ್ಯಂಡ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಪ್ಯಾರಾ ರೋಡ್. ಆನ್ ದ ವೇ ಬ್ರೇಕ್ಫಾಸ್ಟ್ಗೂ ಕೂಡ ಸ್ಟಾಪ್ ಕೊಟ್ಟಿದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ಪ್ಯಾರಾ ರೋಡ್ಗೆ ಹೊರಟಿದ್ವಿ. ಆಲ್ಮೋಸ್ಟ್ ನಾವಿದ್ದಿದ್ದು ಸೌತ್ ಗೋವಾ ಆಗಿದ್ದರಿಂದ ಇವಾಗ ನಾರ್ತ್ ಗೋವಾಗೆ ಹೋಗಬೇಕಿತ್ತು. ಸೊ ಇಟ್ ವಾಸ್ ಅ ಲಾಂಗ್ ಜರ್ನಿ. ಆನ್ ದ ವೇ ಈ ಬ್ಯೂಟಿಫುಲ್ ಬ್ರಿಡ್ಜ್ ಥರ ಏನೋ ಕಾಣಿಸ್ತು. ನಾವು ಪ್ಯಾರಾ ರೋಡ್ಗೆ ಹೋಗಿದ್ದೇನೆ ಆಬ್ವಿಯಸ್ಲಿ ಫೋಟೋಸ್ಗೆ ಅಂತ. ಸೊ ಹೋಗಿ ಬರ್ತೀನಿ, ನೀನು ಹೋಗು ಬೇಗ. ತಿರ್ಗು ಈ ಕಡೆ, ನಿನ್ನ ಜೊತೆ ನಾನು ಟರ್ನ್ ಆಗ್ತೀನಿ ಕಣೆ. ನೀನು ಈ ಕಡೆ ಅದೋಳು ಈ ಕಡೆ ಬಾ. ಇವಾಗ ಪ್ಯಾರಾ ರೋಡ್ನ ಮುಗಿಸ್ಕೊಂಡು ನಾವು ಹೊರಟ್ವಿ ಫಾಂಟನಾಸ್ಗೆ. ಫಾಂಟನಾಸಲ್ಲೂ ಅಷ್ಟೇ ಸುಮ್ಮನೆ ಫೋಟೋಸ್ ತೊಗೊಂಡು ಬೇಗ ಹೊರಟ್ಬಿಟ್ವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅಲ್ಲಿಂದ ಬೇಗ ಹೊರಟಿ ಇದು ನಮ್ಮ ಡೇ 2 ಸ್ಟೇ ಆಗಿತ್ತು. ಇಲ್ಲೂ ಕೂಡ ನಾವು ಸರ್ವಿಸ್ ಅಪಾರ್ಟ್ಮೆಂಟೇ ತೊಗೊಂಡಿದ್ವಿ. ಇಲ್ಲೂ ಕೂಡ ಸೇಮ್ 3 ರೂಮ್ಸ್ ಇತ್ತು. ಸಿಕ್ಕಾಪಟ್ಟೆ ಬಿಸಿಲಿದ್ದರಿಂದ ನಾವೇನು ಅಂದ್ಕೊಂಡ್ವಿ, ಊಟನ ಮನೇಲೆ ಆರ್ಡರ್ ಮಾಡಿಕೊಂಡು ಈವ್ನಿಂಗ್ ನಮ್ಮದು ಕಸಿನೋ ಪ್ಲ್ಯಾನ್ ಇತ್ತು. ಸೊ ಅಲ್ಲಿಗೆ ಫ್ರೆಶ್ ಆಗಿ ರೆಡಿಯಾಗಿ ಹೋಗೋಣ, ಅಲ್ಲಿ ತನಕ ರೆಸ್ಟ್ ಮಾಡೋಣ ಅಂತ ಹೇಳಿ ಬೇಗ ಚೆಕ್-ಇನ್ ಆದ್ವಿ. ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಇಲ್ಲೂ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿತ್ತು ಈ ಮನೆಯೂ.
ಸ್ವಲ್ಪ ಸಂಜೆ ಅರೌಂಡ್ 5 ಹಂಗೆ ನಾವು ಕಸಿನೋಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಎಲ್ಲರೂ ಫ್ರೆಶ್ ಆಗಿ ರೆಡಿಯಾಗಿ ಹೊರಟ್ವಿ. ನಾವು ಪ್ರೀ ಬುಕ್ ಮಾಡ್ಕೊಂಡು ಹೋಗಿದ್ವಿ ಮುಂಚೆನೇ, ಆಲ್ಮೋಸ್ಟ್ 15 ಡೇಸ್ ಬ್ಯಾಕೇ ಬುಕ್ ಮಾಡ್ಕೊಂಡಿದ್ವಿ. ಸುಮ್ಮನೆ ಒಂದು ಎಕ್ಸ್ಪೀರಿಯನ್ಸ್ ಇರಲಿ ಹೇಗಿರುತ್ತೆ ಕಸಿನೋ ಅಂತ, ಬಿಕಾಸ್ ತುಂಬ ಜನಕ್ಕಲ್ಲಿ ಇಟ್ ವಾಸ್ ಅ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಹಾಗಾಗಿ ನಾವು ವಾಟರ್ ಬೇಸ್ಡ್ ಕಸಿನೋನೇ ತೊಗೋಬೇಕು ಅಂತ ಚೂಸ್ ಮಾಡಿದ್ವಿ. ಆಮೇಲೆ ಇಲ್ಲಿ ಒಳಗೆ ಬಂದಮೇಲೆ ಕೈಗೆಲ್ಲ ಹತ್ತು ಟೈ ಮಾಡಿದ್ರು, ಬ್ಯಾಂಡ್ ಥರ ಏನೋ. ಮಸ್ತ್ ಫನ್ ಇತ್ತು ಕಸಿನೋ ಅಲ್ಲಿ, ಲೈಕ್ ಡ್ಯಾನ್ಸ್ ಹಾಡೆಲ್ಲ ಇತ್ತು, ತುಂಬಾ ಚೆನ್ನಾಗಿತ್ತು. ಫುಲ್ ಮಜಾ ಮಾಡಿದ್ವಿ. ಇಲ್ಲಿ ಟೆರೆಸಲ್ಲಿ ಓಪನ್ ಸ್ಪೇಸಲ್ಲಿ ಸ್ವಲ್ಪ ಫನ್ ಎಲ್ಲ ಆದಮೇಲೆ ಗೇಮಿಂಗ್ ಝೋನ್ಗೆ ಹೋಗೋಣ ಅಂತ ಅಲ್ಲಿಗೂ ಹೋದ್ವಿ. ಅಲ್ಲಿ ಕೆಲವ್ರು ಮಾತ್ರ ಆಟಾಡಿದ್ದು ಆ್ಯಂಡ್ ನಾನು ಸಹ ಆಟಾಡಿದೆ. ಆ್ಯಂಡ್ ಆಬ್ವಿಯಸ್ಲಿ ಇಟ್ ವಾಸ್ ಅ ಫಸ್ಟ್ ಟೈಮ್ ಆಗಿದ್ದರಿಂದ ಸಖತ್ತಾಗಿ ಸೂಪರಾಗಿ ಸೋತಿ ಬಂದ್ವಿ. ಒಂದು ಮಿನಿಮಮ್ 1000 ಏನೋ ಇತ್ತು ಅನಿಸುತ್ತೆ, ಅಷ್ಟನ್ನು ಕಳ್ಕೊಂಡು ನೀಟಾಗಿ ಬಂದ್ವಿ ಕೆಳಗೆ. ಮತ್ತು ಫುಡ್ ಎಲ್ಲ ಇತ್ತು, ಅದನ್ನೆಲ್ಲ ಎಂಜಾಯ್ ಮಾಡಿದ್ವಿ. ನನಗೆ ಫುಡ್ ಏನು ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ, ಸುಮ್ಮನೆ ಎಲ್ಲ ಒಂದು ಸ್ಪೂನ್ ಟೇಸ್ಟ್ ಮಾಡಿದ್ದಷ್ಟೇ. ಆ್ಯಂಡ್ ಅಲ್ಲಿ ಗೇಮಿಂಗ್ ಝೋನ್ ಹತ್ರ ಎಲ್ಲ ವೀಡಿಯೋಸ್ ಎಲ್ಲ ಅಲೌವ್ ಇರಲ್ಲ, ಸೊ ಅದು ಮಾಡೋಕ್ಕಾಗಲಿಲ್ಲ. ಮತ್ತು ಕಸಿನೋ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಆಗಿತ್ತು ಆಲ್ಮೋಸ್ಟ್ 12 AM ಆಗಿತ್ತು, 12:30 ಆಗಿತ್ತು. ಮತ್ತು ಮನೆಗೆ ಬಂದು ಸ್ವಲ್ಪ ಟ್ರೆಷರ್ ಅಂಟ್ ಆಟ ಆಡಿದ್ವಿ. ಅದೇ ಕಡೆ ಅಲ್ಲಿ ಅಯ್ಯೋ ಅದು ಯಾವ್ದೇ ಅದು ಅದೇ ಫಸ್ಟ್ ಸೀಟ್ ರಾತ್ರಿ ಫುಲ್ ಮಸ್ತ್ ಟ್ರೆಷರ್ ಎಂಟೆಲ್ಲ ಆಡಿ ಮಲ್ಕೊಳ್ಳೋಷ್ಟೊತ್ತಿಗೆ 3 ಗಂಟೆ ಆಯಿತು. ಬೆಳಗ್ಗೆ ಮತ್ತೆ ಎದ್ದು ಸ್ಲೋ ಮಾರ್ನಿಂಗ್ನ ಸ್ಟಾರ್ಟ್ ಮಾಡಿ ಇವತ್ತು ನಾವು ಈ ಮನೇನ ಚೆಕ್ಔಟ್ ಮಾಡ್ತಿದ್ದೇವೆ. ಇಟ್ಸ್ ವ್ಯೂ ಫ್ರಮ್ ಬಾಲ್ಕನಿ ವಾಸ್ ಜಸ್ಟ್ ಆಸಮ್. ಇಲ್ಲಿಂದ ನಾವು ಹೊರಟಿದ್ದು ನೆಕ್ಸ್ಟ್ ಚಪೋರಾ ಫೋರ್ಟ್ಗೆ. ಆನ್ ದ ವೇ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಈ ಕೆಫೆ ಬೋನ್ಸ್ಲೇನ ಚೂಸ್ ಮಾಡಿದ್ವಿ. ಫುಡ್ ಎಲ್ಲ ಚೆನ್ನಾಗಿತ್ತು, ಎಲ್ಲರೂ ಒಂದೊಂದು ಏನೇನೋ ಡಿಫ್ರೆಂಟ್ ಟ್ರೈ ಮಾಡಿದ್ವಿ. ಫುಡ್ ಎಲ್ಲ ಸಖತ್ತಾಗಿತ್ತು. ಅಲ್ಲಿಂದ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಚಪೋರಾ ಫೋರ್ಟ್ ಕಡೆ. 120 ಸ್ಟೆಪ್ಸ್ ಅಂತ.
ಏರ್ಪೋರ್ಟಿಂದ ವೆಗೆಟರ್ ಬೀಚ್ಗೆ ಬ್ಯೂಟಿಫುಲ್ ವ್ಯೂ ಇತ್ತು. ಅದನ್ನು ನೋಡಿಕೊಂಡು ನಾವು ಹೊರಟ್ವಿ ಕ್ಯಾಲಂಗುಟ್ ಬೀಚ್ಗೆ. ಈ ಸ್ಯಾಂಡ್ ಎಷ್ಟು ಸುಡ್ತಿದೆ ಕಣೆ, ಈ ಸುಮ್ಮನೆ ಹೋಗೋದು ವೇಸ್ಟ್ ಕಣೆ, ಫುಲ್ ರೋಸ್ಟ್ ಆಗಿಬಿಡ್ತೀವಿ. ಏನು ಕೂಗ್ತಾ ಇದೀವಿ ಫಸ್ಟ್ ಆಫ್ ಆಲ್. ಅಲ್ಲಿಗೆ ಹೋಗಿ ನೋಡ್ತೀವಿ, ಸಿಕ್ಕಾಪಟ್ಟೆ ಬಿಸಿಲು ಎಲ್ಲ ಈ ಥರ ಕವರ್ ಮಾಡಿಕೊಂಡು ವೇಲಲ್ಲಿ ಅದರಲ್ಲಿ ಇದರಲ್ಲಿ ಎಲ್ಲ ಹೋಗಿ ಏನು ಮಾಡಲಿಲ್ಲ, ಅಲ್ಲಿ ಸುಮ್ಮನೆ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿದ್ವಿ. ಆ ಬಿಸಿಲನ್ನ ನೋಡಿ ನೀರಿಗೆ ಇಳಿಯೋಕ್ಕೂ ಮನ್ಸು ಬರಲಿಲ್ಲ. ಸೊ ಹೆಂಗಿದ್ರು ಊಟ ಟೈಮ್ ಆಗಿತ್ತು, ಅಲ್ಲೇ ನೀಟಾಗಿ ಕುತ್ಕೊಂಡು ಫುಡೆಲ್ಲ ಆರ್ಡ್ರ್ ಮಾಡಿ ತಿಂದು ವಾಪಸ್ ಮನೆಗೆ ಬಂದು ರೆಸ್ಟ್ ಮಾಡಿದ್ವಿ. ಮತ್ತೆ ಈವ್ನಿಂಗ್ ನೆಕ್ಸ್ಟ್ ಈ ಬೀಚಿಗೆ ವಿಸಿಟ್ ಮಾಡಿದ್ವಿ. ಈ ಬೀಚಲ್ಲಿ ಸನ್ಸೆಟ್ ಸಕ್ಕತ್ತಾಗಿತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆ ವ್ಯೂ ಆಗಿರಲಿ, ಆ ಬಿಸಿಲು ಎಲ್ಲ ಬೆಳಗ್ಗೆಯಿಂದ ನೋಡಿ ಈ ಥರ ವೆದರ್ ನೋಡೋಕ್ಕೆ ಅಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಲ್ಲಿ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಸಮ್ ಟೈಮ್ ಬೀಚಲ್ಲಿ ಆಟ ಕೂಡ ಆಡಿದ್ವಿ. ಈ ಬೀಚಲ್ಲಿ ಸಖತ್ತಾಗಿ ಸನ್ಸೆಟ್ ನೋಡಿಕೊಂಡು ಆಟ ಎಲ್ಲ ಆಡಿ ಮತ್ತೆ ರೆಡಿಯಾಗಿ ನಾವು ಇನ್ನೊಂದು ಫೇಮಸ್ ಪ್ಲೇಸಿಗೆ ಹೋದ್ವಿ ಅದೇ ನೈಟ್. ಯಾವುದು ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಟ್ ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.